ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರೊಬ್ಯಾಬಿಲಿಟಿ ಬಗ್ಗೆ ಕೆಲವೊಂದು ಬೇಸಿಕ್ ಡೆಫಿನೇಷನ್ಸ್ ಅನ್ನ ಕಲ್ತಿದ್ವಿ. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು, ಇವೆಂಟ್ ಅಂದ್ರೆ ಏನು, ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು, ಈ ತರ ಕೆಲವು ಬೇಸಿಕ್ ಡೆಫಿನೇಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಪ್ರೊಬ್ಯಾಬಿಲಿಟಿ ಅನ್ನೋದು ನಮಗೆ ಆ ಫಾರ್ಮುಲಾ ಗೊತ್ತಿರದೇ ಹೋದ್ರೂ ಸಹಿತ ನಾವು ನಮ್ಮ ದಿನನಿತ್ಯದಲ್ಲಿ ಅದನ್ನ ಬಳಸ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಾವೊಂದು ಕಾಯಿನ್ ಅನ್ನ ಒಂದ್ಸಲ ಟಾಸ್ ಮಾಡಿದ್ರೆ ನಮಗೆ ಮೇಲೆ ಹೆಡ್ ಬರುವ ಚಾನ್ಸ್ ಎಷ್ಟು ಅಂತ. ಪ್ರೊಬ್ಯಾಬಿಲಿಟಿ ಇಟ್ ಸೆಲ್ಫ್ ಈಸ್, ಪ್ರೊಬ್ಯಾಬಿಲಿಟಿ ಅಂದ್ರೇನೆ ಇದು ಚಾನ್ಸ್ ಆಫ್ ಸಕ್ಸಸ್ ಅಥವಾ ಚಾನ್ಸ್ ಆಫ್ ಫೇಲ್ಯೂರ್ ಅಥವಾ ಪರ್ಸೆಂಟೇಜ್ ಆಫ್ ಸಕ್ಸಸ್ ಅಥವಾ ಪರ್ಸೆಂಟೇಜ್ ಆಫ್ ಫೇಲ್ಯೂರ್, ಅದನ್ನೇ ನಾವು ಹೇಳೋದು ಪ್ರೊಬ್ಯಾಬಿಲಿಟಿಯಲ್ಲಿ. ಅಂದ್ರೆ ಈಗ ಒಂದು ಕಾಯಿನ್ ಅನ್ನು ನಾವು ಒಂದ್ಸಾರಿ ಟಾಸ್ ಮಾಡಿದ್ರೆ ಮೇಲೆ ಹೆಡ್ ಬರುವ ಸಾಧ್ಯತೆ ಎಷ್ಟು ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ದಟ್ 50% ಅಂದ್ರೆ 50-50 ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಎರಡು ಚಾನ್ಸ್ ಇದೆ, ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು. ಅದರಲ್ಲಿ ಹೆಡ್ ಅನ್ನೋದು ಒಂದೇ ಒಂದಿರುತ್ತೆ. ಸೊ 1/2 ಅಂತ ಹೇಳ್ಬೋದು. ನೀವು ಹಾಫ್ ಅಂದ್ರೆ 1/2 ಅಂತ. ಓಕೆ, ಸೊ ಅದಕ್ಕೆ ನಾವು ಪ್ರೊಬ್ಯಾಬಿಲಿಟಿಯನ್ನ ಹಿಂದಿನ ಕ್ಲಾಸಲ್ಲಿ ಓದಿದೀವಿ, ಅದನ್ನ ಮತ್ತೆ ರಿವೈಸ್ ಮಾಡೋಣ ಈಗ ಸ್ವಲ್ಪ. ಸೆಕೆಂಡ್ PU ನಲ್ಲಿ ನಾವು ಕಲಿತಾ ಇರೋದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು. ಇದ್ರ ಮೇಲೆ ನಿಮಗೆ 1 ಮಾರ್ಕ್ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಕಂಪಲ್ಸರಿ, ಮತ್ತೆ 2 ಮಾರ್ಕ್ಸ್ ಒಂದು ಬರಬಹುದು. ಓಕೆ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅನ್ನೋಕ್ಕಿಂತ ಪೂರ್ವದಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಅನ್ ಇವೆಂಟ್ ಅಂದ್ರೆ ಏನು ಅನ್ನೋದನ್ನ ಇನ್ನೊಂದು ಬಾರಿ ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ಓದಿದ್ದೇವೆ, ಬಟ್ ಲೆಟ್ ಮಿ ಟೆಲ್ ಯು ಒನ್ಸ್ ಅಗೇನ್. ಸೊ ಪ್ರೊಬ್ಯಾಬಿಲಿಟಿ ಆಫ್ ಅನ್ ಇವೆಂಟ್ ಅಂದ್ರೆ ಏನು ಅಂತ. ಸಪೋಸ್ ನಾನು ಹೇಳಿದೆ, ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ನಮಗೆ ಮೇಲೆ ಹೆಡ್ ಬರುವ ಚಾನ್ಸ್ ಎಷ್ಟು ಅಂತ ನಾವೇನ್ ಹೇಳ್ತೀವಿ, 50-50 ಅಂತ ಹೇಳ್ತೀವಿ. ಅಂದ್ರೆ ಅದೇ ನೋಡಿ ಹೇಗೆ ಅಂತಂದ್ರೆ 50-50 ಅಂತಂದ್ರೆ ಯು ಕ್ಯಾನ್ ರೈಟ್ ಪ್ರೊಬ್ಯಾಬಿಲಿಟಿ ಆಫ್, ನೋಡಿ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅಂತ. ಗೆಟಿಂಗ್ ಹೆಡ್ ಅಂದ್ರೆ ನೀವೇ ಹೇಳ್ತೀರಾ 50% ಅಂತ. ಓಕೆ, 50-50 ಅಂತ. 50-50 ಅಂದ್ರೆ ಇದು ನಾವು 50% ಅನ್ನು ಹೀಗೆ ಬರಿಬೋದು, 50/100 ಅಂತ. ಅಂದ್ರೆ 50 ಔಟ್ ಆಫ್ 100 ಅಂತ. ಅಥವಾ ಇದನ್ನ ಸಿಂಪ್ಲಿಫೈಡ್ ಫಾರ್ಮ್ 1/2. ಓಕೆ, ಸೊ ಇಲ್ಲಿ ಏನು ಗೊತ್ತಾಗತ್ತಂತಂದ್ರೆ ಇದನ್ನ ಹೀಗೆ ಹೇಳ್ಬೋದು. ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಇಫ್ ಯು ಟಾಸ್ ಅ ಕಾಯಿನ್ ಒನ್ಸ್, ಸ್ಯಾಂಪಲ್ ಸ್ಪೇಸ್ ಔಟ್ಕಮ್ಸ್ ಎಷ್ಟು ಬರುತ್ತೆ, 2 ಬರುತ್ತೆ, ಹೆಡ್ ಆರ್ ಟೇಲ್. ನಮಗೆ ಬೇಕಾಗಿರೋದು ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅಂತಂದ್ರೆ ಹೆಡ್ ಬರೋ ಸಾಧ್ಯತೆ ಓನ್ಲಿ ಒನ್ಸ್. ಓಕೆ, ಸೊ ಒಂದೇ ಇರೋದ್ರಿಂದ ದಟ್ ಈಸ್ ಯುವರ್ 1 ಅಂಡ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ, 2 ಇದೆ. ಅದಕ್ಕೆ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಈಸ್ ಡಿಫೈನ್ಡ್ ಆಸ್, ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ E is defined as ಏನಂತ, number of outcomes in the desired event ಅಥವಾ number of favorable outcomes, ಅದು N of E divided by total number of outcomes in the sample space. ಈ ರೀತಿ ನಾವು probability of an event ಅನ್ನ ಡಿಫೈನ್ ಮಾಡಿದ್ದೀವಿ. ಇದರ ಬಗ್ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಹಿಂದಿನ ಕ್ಲಾಸ್ ಅಲ್ಲಿ ಮಾಡಿದ್ದೀವಿ. ಅದಕ್ಕೆ ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಇವೆಂಟ್ ಅನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅನ್ನೋದನ್ನ ಒಂದು ನೋಡೋಣ ಇಲ್ಲಿ. ಸೊ ಸಪೋಸ್ ಎಸ್ ಬಿ ದ ಸ್ಯಾಂಪಲ್ ಸ್ಪೇಸ್. ಎಸ್ ಅನ್ನೋದು ಒಂದು ಸ್ಯಾಂಪಲ್ ಸ್ಪೇಸ್, ಯಾವುದೋ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಸ್ಯಾಂಪಲ್ ಸ್ಪೇಸ್ ಇದೆ. ಆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇ ಅನ್ನೋದು ಒಂದು ಇವೆಂಟ್ ಇದೆ. ಓಕೆ, ಸೊ ಅದಕ್ಕೆ ಪ್ರೊಬ್ಯಾಬಿಲಿಟಿ ಆಫ್ ಇ ಇಸ್ ಡಿಫೈನ್ಡ್ ಆಸ್, ಹಾಗೆ ಪ್ರೊಬ್ಯಾಬಿಲಿಟಿ ಆಫ್ any event is denoted by n of p of e. ಹೇಗೆ ಬರೆದಿರ್ತಾರೆ, ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ ಅಂದ್ರೆ ಆ ಇವೆಂಟ್ ನಲ್ಲಿ ಇರತಕ್ಕಂತ ಔಟ್ಕಮ್ಸ್ ಎಷ್ಟು, ಡಿವೈಡೆಡ್ ಬೈ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಇನ್ ದಿ ಸ್ಯಾಂಪಲ್ ಸ್ಪೇಸ್. ಫಾರ್ ಎಕ್ಸಾಂಪಲ್, ನಿಮಗೆ ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ n ನಂಬರ್ ಆಫ್ ಔಟ್ಕಮ್ಸ್ ಇದ್ದು ನಮ್ಮ ಇವೆಂಟ್ ಅಲ್ಲಿ ಏನಾದ್ರೂ m ನಂಬರ್ ಆಫ್ ಔಟ್ಕಮ್ಸ್ ಇದ್ರೆ ಅದನ್ನ m/n ಬರೀತಾರೆ. ಸೊ ಇದನ್ನ ನಾವು ಹೀಗ್ಲೂ ಬರಿತೇವೆ, probability of E is nothing but
n of e ಅಂದ್ರೆ ನಂಬರ್ ಆಫ್ ಔಟ್ಕಮ್ಸ್ ಇನ್ ಇ ಡಿವೈಡೆಡ್ ಬೈ ನಂಬರ್ ಆಫ್ ಔಟ್ಕಮ್ಸ್ ಇನ್ ದಿ ಸ್ಯಾಂಪಲ್ ಸ್ಪೇಸ್. ಇನ್ ಶಾರ್ಟ್ ನಾವು ಈ ತರ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಬರೀತೇವೆ. ನೀವು ಹಿಂದೇನು ಬರ್ದಿದ್ದೀರಾ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್, ಈ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಇದು 0 ಮತ್ತು 1 ರೇಂಜ್ ಅಲ್ಲಿ ಇರುತ್ತೆ. ಅಂತಂದ್ರೆ ಇದು ಮಿನಿಮಮ್ 0 ಆಗಿರ್ಬೋದು, ಮ್ಯಾಕ್ಸಿಮಮ್ 1 ಆಗಿರುವ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇಟ್ ಕೆನಾಟ್ ಗೋ ಬಿಯಾಂಡ್ ದಿಸ್ ರೇಂಜ್. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಈಸ್ ಆಲ್ವೇಸ್ ಇನ್ ದ ಇಂಟರ್ವಲ್ 0 and 1. ಸೊ ಅದಕ್ಕೆ ನೀವು ಪ್ರೊಬ್ಯಾಬಿಲಿಟಿ ಆಫ್ ಯಾವುದೇ ಇವೆಂಟ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಅದರ ವ್ಯಾಲ್ಯೂವನ್ನ ವೆರಿಫೈ ಮಾಡಬಹುದು ನೀವು, ವೆದರ್ ಇಟ್ ಎಕ್ಸೀಡ್ಸ್ 1 ಅಂತ, 1 ಕಿಂತ ಜಾಸ್ತಿ ಆಗಿದೆಯಾ ಅಥವಾ ನೆಗೆಟಿವ್ ಬಂದಿದೆಯಾ ಅಂತ ನೀವು ಚೆಕ್ ಮಾಡಬೇಕು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ವಿಲ್ ಬಿ ಫ್ರಮ್ 0 to 1. ಇದೊಂದು ನೀವು ಗಮನಿಸಬೇಕಾದಂತ ಒಂದು ಸಂಗತಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಮಾಡ್ತೀನಿ ಇಲ್ಲಿ. ಇಫ್ ಅ ಡೈ ಇಸ್ ರೋಲ್ಡ್ ಒನ್ಸ್, ಒಂದು ಕ್ಯೂಬಿಕಲ್ ಡೈ ಅಂತಂದ್ರೆ 6 ಮುಖಗಳುಳ್ಳ ದಾಳವನ್ನ ಎಸೆದಿದ್ದಾರೆ. ಎಷ್ಟು ಸಾರಿ? 1 ಸಲ. ನಮಗೇನ್ ಬೇಕಾಗಿದೆ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅನ್ ಈವನ್ ನಂಬರ್. ನೋಡಿ, ಈ ಇದರಲ್ಲಿ ಎಸ್ ಎಷ್ಟು ಬರುತ್ತೆ ನೋಡೋಣ. ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ದಾಳವನ್ನು ಎಸೆದಿದ್ದಾರೆ. ಡೈ ಇಸ್ ರೋಲ್ಡ್ ಒನ್ಸ್. ಸೊ ಸ್ಯಾಂಪಲ್ ಸ್ಪೇಸ್ ಏನೇನು ಬರುತ್ತೆ? 1 2 3 4 5 6. ಒಂದು ದಾಳದಕ್ಕೆ 6 ಮುಖಗಳು ಇರ್ತವೆ. 6 ಮುಖಗಳ ಮೇಲೆ ಒಂದೊಂದು ನಂಬರ್ ಬರೆದಿರ್ತಾರೆ. ಸೊ ಮೇಲೆ ಇವುಗಳಲ್ಲಿ ಯಾವ್ದಾದ್ರು ಒಂದು ಬರೋ ಚಾನ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಅದಕ್ಕೆ ಎನ್ ಆಫ್ ಎಸ್, ನಂಬರ್ ಆಫ್ ಔಟ್ಕಮ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಎಷ್ಟಾಯ್ತು? 6. ನಮಗೆ ಯಾವ ಇವೆಂಟಿನ ಪ್ರೊಬ್ಯಾಬಿಲಿಟಿ ಬೇಕಾಗಿದೆ? ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅನ್ ಈವನ್ ನಂಬರ್. ಸಪೋಸ್ ಈ ಒಂದು ಇವೆಂಟ್ ಅಂತ ಅನ್ಕೊಳ್ಳೋಣ. ಈ ಅಂದ್ರೇನು? ಗೆಟಿಂಗ್ ಆನ್ ಈವನ್ ನಂಬರ್ ಅಂತ. ಹಾಗಂದಾಗ ಯಾವೆಲ್ಲ ನಂಬರ್ ಮೇಲೆ ಬರೋ ಸಾಧ್ಯತೆ ಇರುತ್ತೆ? ಇಟ್ ಕ್ಯಾನ್ ಬಿ 2, ಇಟ್ ಕ್ಯಾನ್ ಬಿ 4, ಇಟ್ ಕ್ಯಾನ್ ಬಿ 6. ಓಕೆ, ಸೊ ದೇರ್ ಫೋರ್ ಎನ್ ಆಫ್ ಇ ಔಟ್ಕಮ್ಸ್, ಫೇವರೇಬಲ್ ಔಟ್ಕಮ್ಸ್ ಅಂತ ಕರೀತಾರೆ. ಅಂದ್ರೆ ಎನ್ ಆಫ್ ಇ ಎಷ್ಟು ಅಂತಂದ್ರೆ ದೇರ್ ಆರ್ 3 ಪಾಸಿಬಲ್ ಔಟ್ಕಮ್ಸ್. ದೇರ್ ಫೋರ್ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅನ್ ಈವನ್ ನಂಬರ್ ಅನ್ನ ಶಾರ್ಟ್ ಆಗಿ ಪಿ ಆಫ್ ಇ ಅಂತ ಬರಿಬೇಕು. ಅದನ್ನ we write it as n of e by n of s. So it is 3/6, which is 1/2. ನೀವು ಬೇಕಂದ್ರೆ ಇದನ್ನ 0.5 ಅಂತಾನು ಬರಿಬಹುದು. Okay, so this is how you can calculate probability of any event. Okay, so ಇನ್ನೊಂದು ಗಮನಿಸಬೇಕಾಗಿದ್ದು, ನಾವು ಒಂದು ಅಡಿಷನಲ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ ಅಂತ ಬರುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಅನ್ ಇವೆಂಟ್ ಎ ಆರ್ ಬಿ, ದಟ್ ಈಸ್ ಪಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ಏನು ಅಂತ. ಓಕೆ, ಸೊ ಪಿ ಆಫ್ ಎ ಯೂನಿಯನ್ ಬಿ ಇಸ್ ಪಿ ಎ ಪ್ಲಸ್ ಪಿ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇದು ಹೇಗೆ ಬಂತು ಅಂತ ಹೇಳಿದ್ರೆ, ನೋಡಿ, ನಮ್ಗೆ ಗೊತ್ತಿದೆ ಏನಂತ, n of a union b, n of a union b ಅಂದ್ರೆ ಫಸ್ಟ್ ಪಿ ಯು ನಲ್ಲಿ ಸೆಟ್ ಥಿಯರಿಯಲ್ಲಿ ಮಾಡಿದ್ರ ಎನ್ ಎ ಪ್ಲಸ್ ಎನ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಇದಕ್ಕೆ ನೀವೇನಾದ್ರೂ ಡಿವೈಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ, ಎನ್ ಆಫ್ ಎಸ್ ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಅದು n of a union b by n of s, n of a by n of s
n of b by n of s minus n of a intersection b by n of s. Okay, ನಮಗೆ ಗೊತ್ತಿದೆ ಬೈ ದ ಡೆಫಿನೇಷನ್ ಆಫ್ ಪ್ರೊಬ್ಯಾಬಿಲಿಟಿ n of a union b by n of s ಅಂತಂದ್ರೆ ಇಟ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ a union. ಓಕೆ, ಸೊ ಹೀಗೆ n of a union b by n of s ಅಂದ್ರೆ ಇದು ಪ್ರೊಬ್ಯಾಬಿಲಿಟಿ ಆಫ್ a union b. ಸೊ n of a by n of s ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ a, ಇದು ಪ್ರೊಬ್ಯಾಬಿಲಿಟಿ ಆಫ್ b ಆಗುತ್ತೆ, ಇದು ಪ್ರೊಬ್ಯಾಬಿಲಿಟಿ ಆಫ್ a ಇಂಟರ್ಸೆಕ್ಷನ್ b ಆಗುತ್ತೆ. ಸೊ ಇದೊಂದು ನೀವು ತಿಳ್ಕೊಳ್ಬೇಕು, ಅಡಿಷನ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಆಫ್ a union b can be written as pa plus pb minus p of a intersection b. ಇನ್ನು ಸಪೋಸ್ ಎ ಮತ್ತು ಬಿ ಇವೆಂಟ್ಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿದ್ರೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಇವುಗಳ ಇಂಟರ್ಸೆಕ್ಷನ್ ನಲ್ ಸೆಟ್ ಆಗಿರುತ್ತೆ, ಇವುಗಳಲ್ಲಿ ಯಾವುದು ಕಾಮನ್ ಇರಲ್ಲ. ಓಕೆ, ಸೊ ಇಫ್ ಎ ಅಂಡ್ ಬಿ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅವಾಗ ಇದು ನಲ್ ಸೆಟ್ ಆಗುತ್ತೆ, ಅದರ ಪ್ರೊಬಬಿಲಿಟಿ 0 ಆಗುತ್ತೆ. ಅದಕ್ಕೆ ಪಿ ಆಫ್ ಎ ಯೂನಿಯನ್ ಬಿ ಬಿಕಮ್ಸ್ ಪಿ ಎ ಪ್ಲಸ್ ಪಿ ಬಿ when A and B are mutually exclusive events. So, okay. Now we will be moving on to important part, that is conditional probability. Suppose E and F are two events associated with the sample space S. S ಅನ್ನೋದು ಒಂದು ಯಾವುದೋ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಸ್ಯಾಂಪಲ್ ಸ್ಪೇಸ್ ಇದೆ, ಅದರಲ್ಲಿ ಎರಡು ಇವೆಂಟ್ಸ್ ಇದೆ E and F. The conditional probability of the event E, given that F has occurred, ಅಂತಂದ್ರೆ E ಅನ್ನ F ಜೊತೆಗೆ ರಿಲೇಟ್ ಮಾಡಿ ರಿಲೇಟಿವ್ ಪ್ರೊಬ್ಯಾಬಿಲಿಟಿ ಅಂತ ಕರಿಬಹುದು. ಸೊ conditional probability of A given that F has occurred is denoted by P of E bar F and is given by the definition P of E bar F is equal to P of E intersection F divided by P of F, provided ಇದು 0 ಆಗಿರಬಾರ್ದು ಅಂತ. ಓಕೆ, ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಅದನ್ನ ಹೀಗಲೂ ಬರೀಬಹುದು ಇನ್ನೊಂದು ರೀತಿಯಲ್ಲಿ ಅಂತಂದ್ರೆ ನೋಡಿ, P of E bar F ಅಂದ್ರೆ ಇದು ಒರಿಜಿನಲ್ ಡೆಫಿನೇಷನ್ ಇದೆ. ಇಲ್ಲಿ ನಮಗೆ ಗೊತ್ತಿದೆ, ಇಲ್ಲಿ ಈ P of E bar F ಅನ್ನ ಹೀಗೆ ಬರಿಬಹುದು, n of E intersection F divided by n of S divided by n of ಈ probability of F ಅನ್ನ ಈ ತರ ಬರುತ್ತೆ, n of F by n of S. ಸೊ n of S ಕ್ಯಾನ್ಸಲ್ ಆಗುತ್ತೆ. ಯು ಕ್ಯಾನ್ ರೈಟ್ n of E intersection F divided by n of F. ಈ ತರನು ನಾವು conditional probability of E when F has occurred ಈ ತರನು ಬರಿಬಹುದು, n of E intersection F by n of F ಅಂತ. ಓಕೆ, ಸೊ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ದಾಳವನ್ನು ಎಸ್ದಾಗಿದೆ. ಸೊ ಸ್ಯಾಂಪಲ್ ಸ್ಪೇಸ್ ಏನ್ ಬಂತು, 1 2 3 4 5 6. ಈಗ ನಾನು ಎರಡು ಇವೆಂಟ್ಸ್ ಅನ್ನು ಬರೀತೀನಿ. ಇ ಅಂದ್ರೆ ಗೆಟಿಂಗ್ ಆನ್ ಈವನ್ ನಂಬರ್. ಆಮೇಲೆ ಎಫ್ ಅಂದ್ರೆ ಗೆಟಿಂಗ್ ಅ ಪ್ರೈಮ್ ನಂಬರ್. ಓಕೆ, ಸೊ ಈ ತರ ಎರಡು ಡಿಫೈನ್ ಮಾಡಿದ್ದೀನಿ ನಾನು. ಇ ಅಂದ್ರೆ ಗೆಟಿಂಗ್ ಎನ್ ಈವನ್ ನಂಬರ್, ಎಫ್ ಅಂದ್ರೆ ಗೆಟಿಂಗ್ ಎ ಪ್ರೈಮ್ ನಂಬರ್. ಸೊ ಇವಾಗ ಗೆಟಿಂಗ್ ಎನ್ ಈವನ್ ನಂಬರ್ ಅಂತಂದ್ರೆ ಯಾವ್ಯಾವ ಬರೋ ಸಾಧ್ಯತೆ ಇರುತ್ತೆ? ಇಟ್ ಕ್ಯಾನ್ ಬಿ 2 4 6. ಪ್ರೈಮ್ ನಂಬರ್ ಅಂತಂದ್ರೆ ವಾಟ್ ಆರ್ ದ ಪ್ರೈಮ್ ನಂಬರ್ಸ್? ಇಟ್ ಇಸ್ 2 3 5. ದೀಸ್ ಆರ್ ದ ಪ್ರೈಮ್ ನಂಬರ್ಸ್. ಈಗ ನಾನು ಈ ತರ
ಒಂದು ಪ್ರೊಬ್ಯಾಬಿಲಿಟಿ ಬೇಕು ನನಗೆ, ಏನಂತ, ಗೆಟಿಂಗ್ ಅನ್ ಈವನ್ ನಂಬರ್ ವಿಚ್ ಈಸ್ ಅ ಪ್ರೈಮ್ ನಂಬರ್ ಅಂತಂದ್ರೆ ಈವನ್ ನಂಬರ್ ಆಗಿರಬೇಕು, ಜೊತೆಗೆ ಅದು ಪ್ರೈಮ್ ನಂಬರ್ ಆಗಿರಬೇಕು. ಓಕೆ, ಸೊ ಇದನ್ನ ನಾವು ಹೀಗೆ ಬರಿತೇವೆ, ಪಿ ಆಫ್ ಇ ಬಾರ್ ಎಫ್ ಅಂತ. ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ an even given that it is a prime. So ಹೀಗಂದಾಗ it is P of E bar F conditional probability. ಇದನ್ನ ಹೇಗೆ ಬರಿಬೇಕಂತಂದ್ರೆ n of E intersection F divided by n of n of F ಅಂತ. ಓಕೆ, ಸೊ ಇ ಮತ್ತು ಇಂಟರ್ಸೆಕ್ಷನ್ ಎಫ್ ಇವುಗಳಲ್ಲಿ ಎಷ್ಟು ಎಲಿಮೆಂಟ್ಸ್ ಬರುತ್ತೆ? ಓನ್ಲಿ ಒನ್, ದಟ್ ಈಸ್ 2. ಓಕೆ, ಸೊ ಅದಕ್ಕೆ 1 ಡಿವೈಡೆಡ್ ಬೈ ಎಫ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 3 ಇದೆ. ಇಟ್ ಈಸ್ 1/3. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಫೈಂಡ್ ದಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಇದ್ರ ಬಗ್ಗೆ ಇನ್ನಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಓಕೆ, ನೋಡಿ, a coin is tossed 3 times. ಒಂದು ಕಾಯಿನ್ ಅನ್ನ 3 ಸಾರಿ ಟಾಸ್ ಮಾಡಿದ್ದಾರೆ. ಅಂಡ್ ದ ಇವೆಂಟ್ಸ್, ಇ ಅಂದ್ರೆ ಹೆಡ್ ಆನ್ ಫಸ್ಟ್ ಟಾಸ್, ಎಫ್ ಅಂದ್ರೆ ಹೆಡ್ ಆನ್ ಫಸ್ಟ್ 2 ಟಾಸಸ್. ಓಕೆ, ಹೆಡ್ಸ್ ಆನ್ ಫಸ್ಟ್ 2 ಟಾಸಸ್. ನಮಗೆ ಏನ್ ಬೇಕಾಗಿದೆ? ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಇ ಬಾರ್ ಎಫ್. ಇದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಬೇಕಾಗಿದೆ. ಓಕೆ, ಇದರ ಅರ್ಥ ಏನು ಅಂದ್ರೆ ಇದನ್ನ ಹೇಗೆ ಓದಬೇಕು? ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಹೆಡ್ ಆನ್ ಫಸ್ಟ್ ಟಾಸ್ ಗಿವನ್ ದಟ್ ಹೆಡ್ಸ್ ಆನ್ ಫಸ್ಟ್ 2 ಟಾಸಸ್. ಅಂದ್ರೆ ನೋಡಿ, ಈಗ ಇಲ್ಲಿ ನಾವು ಸ್ಯಾಂಪಲ್ ಸ್ಪೇಸ್ ಅನ್ನ ಬರೆದ್ರೆ ಎಸ್ ಇಸ್ ಈಕ್ವಲ್ ಟು ಒಂದು ಕಾಯಿನ್ ಅನ್ನ 3 ಸಲ ಟಾಸ್ ಮಾಡಿದ್ರೆ 8 ಔಟ್ಕಮ್ಸ್ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಔಟ್ಕಮ್ಸ್. ಹೆಚ್ 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 3 ಸಲ ಹೆಡ್ ಬರ್ಬೋದು, ಅಥವಾ ಫಸ್ಟ್ 2 ಟೈಮ್ಸ್ ಹೆಡ್ ಬಂದು ನೆಕ್ಸ್ಟ್ ಟೈಮ್ ಟೇಲ್ ಬರ್ಬೋದು, ಅಥವಾ ಫಸ್ಟ್ ಟೈಮ್ ಹೆಡ್, ಸೆಕೆಂಡ್ ಟೈಮ್ ಟೇಲ್, ಥರ್ಡ್ ಟೈಮ್ ಹೆಡ್. ಈ ತರ ದೀಸ್ ಆರ್ ದ 8 ಪಾಸಿಬಲ್ ಔಟ್ಕಮ್ಸ್. ಓಕೆ, ನಮಗೆ ಇ ಅಂದ್ರೆ ಏನಿದೆ? ಇ ಅಂದ್ರೆ ಹೆಡ್ ಆನ್ ಫಸ್ಟ್ ಟಾಸ್. ಅದಕ್ಕೆ ಇ ಅಂದ್ರೆ ಹೆಡ್ ಆನ್ ಫಸ್ಟ್ ಟಾಸ್ ಅಂದ್ರೆ ಫಸ್ಟ್ ಟಾಸ್ ಅಲ್ಲಿ ಹೆಡ್ ಇರಬೇಕು. ಸೊ ಫಸ್ಟ್ ಟಾಸ್ ಅಲ್ಲಿ ಹೆಡ್ ಇರೋ ಔಟ್ಕಮ್ಸ್ ಅನ್ನ ಲಿಸ್ಟ್ ಮಾಡಿ. ಓಕೆ, ಫಸ್ಟ್ ಟಾಸ್ ಅಲ್ಲಿ ಹೆಡ್ ಇರಬೇಕು, ಸೆಕೆಂಡ್ ಥರ್ಡ್ ಡೋಂಟ್ ಬಾದರ್. ಓಕೆ, ಸೊ ಫಸ್ಟ್ ಟಾಸ್ ಅಲ್ಲಿ ಹೆಡ್ ಇರಬೇಕಂತಂದ್ರೆ ದೀಸ್ ಆರ್ ದಿ ಪಾಸಿಬಲ್ 4 ಔಟ್ಕಮ್ಸ್. ಓಕೆ, ಇನ್ನ ಎಫ್ ಅಂದ್ರೆ ಏನಿದೆ? ಹೆಡ್ಸ್ ಆನ್ ಫಸ್ಟ್ 2 ಟಾಸಸ್. ಫಸ್ಟ್ 2 ಟಾಸಸ್ ಅಲ್ಲಿ ಹೆಡ್ ಇರಬೇಕು, ಥರ್ಡ್ ಟಾಸ್ ಏನಾರ ಆಗಿರಲಿ. ಸೊ ಅಂಥ ಔಟ್ಕಮ್ಸ್ ಯಾವ್ದ್ಯಾವುದು? ಎಚ್ ಎಚ್ ಹೆಚ್, ಹೆಚ್ ಹೆಚ್ ಟಿ. ಓಕೆ, ಫಸ್ಟ್ 2 ಟಾಸು ಹೆಡ್ ಆಗಿರಬೇಕು ಅಂತ. ಇವಾಗ ನಮಗೆ ಬೇಕಾಗಿರೋದು ಪಿ ಆಫ್ ಇ ಬಾರ್ ಎಫ್. ಓಕೆ, ಸೊ ಅದಕ್ಕೆ ಇಲ್ಲಿ ಪಿ ಆಫ್ ಇ ಬಾರ್ ಎಫ್ ಅಂತಂದ್ರೆ ಮೊದಲು ನೀವು ಇ ಇಂಟರ್ಸೆಕ್ಷನ್ ಎಫ್ ಅನ್ನೋದು ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇ ಇಂಟರ್ಸೆಕ್ಷನ್ ಎಫ್, ಇವೆರಡರಲ್ಲಿ ಕಾಮನ್ ಔಟ್ಕಮ್ಸ್ ಯಾವ್ದಿದೆ? ಓಕೆ, ಸೊ ದೀಸ್ ಆರ್ ದ 2 ಕಾಮನ್ ಔಟ್ಕಮ್ಸ್. ಎಚ್ 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 ಇದೆ, ಹೆಚ್ ಎಚ್ ಟಿ ಇದೆ. ಸೊ ಅಂದ್ರೆ ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟು ಔಟ್ಕಮ್ಸ್? 2 ಔಟ್ಕಮ್ಸ್. ಓಕೆ, ಸೊ ಅದಕ್ಕೆ ಪ್ರೊಬ್ಯಾಬಿಲಿಟಿ ಆಫ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಇ ಬಾರ್ ಎಫ್ ಯಾವ ಫಾರ್ಮುಲಾ? ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೈ ಪಿ ಆಫ್ ಎಫ್. ಇದನ್ನ ಶಾರ್ಟ್ ಆಗಿ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೈ ಎನ್ ಆಫ್ ಎಫ್ ಅಂತ ಬರಿತೇವಿ. ಈಗ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 2 ಇದೆ. ಇದರಲ್ಲಿ ಎಫ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 2 ಇದೆ. ಸೊ 2/2 is 1. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಇನ್ನು ಎಕ್ಸಾಂಪಲ್ಸ್ ಅನ್ನು ನೋಡೋಣ. ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ ನಿಮಗೆ 1 ಮಾರ್ಕ್ಗೆ ಈ ತರ ಒಂದು ಕ್ವಶನ್ ಕಂಪಲ್ಸರಿ ಬರುತ್ತೆ. ಸೊ ಗಿವನ್ ದಟ್ ಇ ಅಂಡ್ ಎಫ್ ಆರ್ ಇವೆಂಟ್ಸ್ ಸಚ್ ದಟ್ ಅವುಗಳ ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ ಇ ಇಸ್ 0.6 and probability of f is 0.3
and probability of E intersection F is 0.2. Find P of E bar F. ಈ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ. ಸೊ ಕೊಟ್ಟ ಸಂಗತಿಗಳನ್ನು ಇಲ್ಲಿ ಬರೆದಾಗಿದೆ. ಓಕೆ, ಸೊ ನಮಗೆ ಇವಾಗ ಪ್ರೊಬ್ಯಾಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಏನ್ ಕೇಳಿದ್ದಾರೆ, ವಿ ಆರ್ ಆಸ್ಕ್ಡ್ P of E bar F. Original definition ಪ್ರಕಾರ it is probability of E intersection F divided by probability of F. ಓಕೆ, ಇಲ್ಲಿ ಬಾರ್ ಆದ ನಂತರ F ಇದ್ರೆ ಇಲ್ಲಿ ಡೌನ್ ಅಲ್ಲಿ F ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ P of E intersection F ಕೊಟ್ಟಿದ್ದಾರೆ 0.2 divided by probability of F ಅಂದ್ರೆ 0.3. ಸೊ ಇದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿ ಅಥವಾ ಪಾಯಿಂಟ್ ಅನ್ನ ಶಿಫ್ಟ್ ಮಾಡಿ, ಪಾಯಿಂಟ್ ಅನ್ನ ಈ ಕಡೆ ಒಂದು ಪ್ಲೇಸ್ ಶಿಫ್ಟ್ ಮಾಡಿ ಇಲ್ಲಿ ಒಂದು ಪ್ಲೇಸ್ ಶಿಫ್ಟ್ ಮಾಡಿದ್ರೆ ಯು ವಿಲ್ ಗೆಟ್ 2/3. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ಫ್ರಮ್ ಡೈರೆಕ್ಟ್ ಫಾರ್ಮುಲಾ. 1 ಮಾರ್ಕ್ಗೆ ಬರೋದು ಆಲ್ಮೋಸ್ಟ್ ಇದೇ ತರ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಇರುತ್ತೆ. ಸೊ ಲೆಟ್ಸ್ ಹ್ಯಾವ್ ಲುಕ್ ಆನ್ ದಿಸ್. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಸಹಿತ E and F are events such that, ಅದೇ ಎಕ್ಸಾಂಪಲ್, P of E is equal to 0.6, P of F is equal to 0.3, P of E intersection is 0.2. ಫೈಂಡ್, ಇಲ್ಲಿ ರಿವರ್ಸ್ ಕೇಳಿದ್ದಾರೆ, P of F bar E ಅಂತ. ಓಕೆ, ಸೊ ಡೌನ್ ಅಲ್ಲಿ ಏನಿದೆ ಇಲ್ಲಿ E ಇರೋದ್ರಿಂದ ಅದನ್ನ ನಾವು ಈ ತರ ಫಾರ್ಮುಲಾವನ್ನ ಅಲ್ಟರೇಟ್ ಮಾಡಿ ಬರೀಬಹುದು. ನೋಡಿ, P of F bar E ಅಂತ ಹೇಳಿದ್ರೆ ನಿಮಗೆ ಇಲ್ಲಿ P of E intersection F ಅಥವಾ F intersection ಎರಡು ಒಂದೇ, ಇಲ್ಲಿ ನೋ ಪ್ರಾಬ್ಲಮ್. ಆದ್ರೆ ಡೌನ್ ಅಲ್ಲಿ ಮಾತ್ರ P of E ಅಂತ ಬರಿಬೇಕು. ಓಕೆ, ಇಲ್ಲಿ E ಇರೋದ್ರಿಂದ ಇಲ್ಲಿ P of E. ಸೊ ಸಬ್ಸ್ಟಿಟ್ಯೂಟ್ ಮಾಡಿ P of E intersection F ಕೊಟ್ಟಿದ್ದಾರೆ 0.2, P of E ಅಂದ್ರೆ 0.6. ಓಕೆ, ಪಾಯಿಂಟ್ ಅನ್ನ ಶಿಫ್ಟ್ ಮಾಡಿ ಅದನ್ನ ನಾವು 2/6 ಅಂತ ಬರಿಬಹುದು. ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ನೀವು 2 1s 2 3s, ಸೊ ಇಟ್ ಈಸ್ 1/3. ಓಕೆ, ಸೊ ಇನ್ನಷ್ಟು ಎಕ್ಸಾಂಪಲ್ ಅನ್ನ ನೋಡೋಣ. ಕಂಪ್ಯೂಟ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ P of A bar B ಕೇಳಿದರೆ ನಿಮಗೆ P of B ಅಂದ್ರೆ 0.5 ಕೊಟ್ಟಿದ್ದಾರೆ ಮತ್ತು P of A intersection B ಅಂದ್ರೆ 0.32. ಇದನ್ನು ಮೋಸ್ಟ್ ಟೈಮ್ ಕೇಳಿದ್ದಾರೆ. ಓಕೆ, ಸೊ ನೋಡೋಣ. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ P of A bar B ಅಂದ್ರೆ ಏನು ಅಂತ. It can be written as P of A intersection B divided by P of B. Okay. P of A intersection B 0.3 ಅಂತ ಕೊಟ್ಟಿದ್ದಾರೆ, 0.32 divided by P of B ಅಂದ್ರೆ 0.5 ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿ. ಓಕೆ, ಇದನ್ನ ನೀವು ಬೇಕಂದ್ರೆ ಬರಿಬಹುದು. ಯು ಕ್ಯಾನ್ ರೈಟ್ 3.2 ಪಾಯಿಂಟ್ ಅನ್ನು ಶಿಫ್ಟ್ ಮಾಡಿ ಬೈ 5 ಅಂತ. ಓಕೆ, ಪಾಯಿಂಟ್ ಅನ್ನು ಶಿಫ್ಟ್ 1.1 ಪ್ಲೇಸ್ ಅನ್ನು ಶಿಫ್ಟ್ ಮಾಡಿದೆ. ಸೊ 3.2 by 5 ಅಂತ ಬರಲಿ. ಕ್ಯಾಲ್ಕುಲೇಟರ್ ವೆರಿ ಈಸಿಲಿ ಕ್ಯಾಲ್ಕುಲೇಟ್ ಮಾಡಿ ಬರಲಿ, ಅಥವಾ ಯು ಕ್ಯಾನ್ ರೈಟ್ 0.5630. ಓಕೆ, 2 ಉಳಿಯುತ್ತೆ, 12 ಆಯ್ತು, 1 ಉಳಿತು. ಸೊ 5 2 10. ಈ ತರ ಯು ಕ್ಯಾನ್ ಕ್ಯಾಲ್ಕುಲೇಟ್. ಓಕೆ, so we'll move on to next example. Okay, ready. P of A is 0.8, P of B is 0.5 and P of B bar A is 0.4. Calculate P of A intersection B ಮತ್ತು P of A bar B. ಯಾವ್ದಾರು ಒಂದು ಕೇಳಬಹುದು 1 ಮಾರ್ಕ್ಗೆ. ನೋಡಿ, P of A intersection B ಕೇಳಿದ್ರೆ ಏನ್ ಮಾಡಬೇಕು ಅಂತ, ಮತ್ತೆ ಅದೇ ಫಾರ್ಮುಲಾ ಹಾಕಿ ಏನ್ ಕೊಟ್ಟಿದ್ದಾರೆ ಅಲ್ಲಿಂದ ಶುರು ಮಾಡಬೇಕು. ವಿ ಆರ್ ಗಿವನ್ P of B bar A. ಓಕೆ,
ಸೊ ಇದನ್ನ ಕೊಟ್ಟಿರೋದ್ರಿಂದ ಅಲ್ಲಿಂದಾನು ಶುರು ಮಾಡಿದ್ರೆ ನಿಮಗೆ ಒಂದು ಏನೋ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಪಿ ಆಫ್ ಬಿ ಬಾರ್ ಎ ಅನ್ನು ಹೇಗೆ ಡಿಫೈನ್ ಮಾಡ್ತಾರೆ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಎ. ಓಕೆ, ಇಲ್ಲಿ ಬಾರ್ ಆದ ನಂತರ ಎ ಇದೆ, ಸೊ ನಿಮಗೆ ಡೌನ್ ಅಲ್ಲಿ ಎ ಬರುತ್ತೆ. ಸೊ ಇವಾಗ ನಮ್ಗೆ ಏನ್ ಗೊತ್ತಿದೆ? ಇದ್ರ ವ್ಯಾಲ್ಯೂ ಗೊತ್ತಿದೆ, ಪಿ ಆಫ್ ಬಿ ಬಾರ್ ಎ. ಸೊ ಅದಕ್ಕೆ ಯು ಕ್ಯಾನ್ ರೈಟ್ ಆಸ್ 0.4 ಇಸ್ ಈಕ್ವಲ್ ಟು, ಇದು ಬೇಕಾಗಿರೋದು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೇಕಾಗಿರೋದು, ಡಿವೈಡೆಡ್ ಬೈ ಪಿ ಆಫ್ ಎ ಅಂತಂದ್ರೆ 0.8. ಓಕೆ, ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ 0.8 ಅನ್ನ ಈ ಕಡೆ ಕಳಿಸಿ. ಸೊ ನಮಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಸಿಗುತ್ತೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಇದನ್ನ ಈ ಕಡೆ ಕಳಿಸಿದ್ರೆ 0.4 into 0.8. So multiply ಮಾಡಿ, you will get 0.32. Okay, so very easily you can manage this. ಅದೇ ತರ ಇಲ್ಲಿ ಪಿ ಆಫ್ ಎ ಬಾರ್ ಬಿ ಕೇಳಿದ್ದಾರೆ. ಓಕೆ, ಸೊ ಸೆಕೆಂಡ್ ಒನ್ ಇದು. ಸೊ ಪಿ ಆಫ್ ಎ ಬಾರ್ ಬಿ ಅಂತಂದ್ರೆ ನಮಗೆ ಡೆಫಿನೇಷನ್ ಗೊತ್ತಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ನೇರವಾಗಿ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀರಾ, ಅದ್ಯಾವುದು 0.32 ಡಿವೈಡೆಡ್ ಬೈ ಪಿ ಆಫ್ ಬಿ ಅಂತಂದ್ರೆ 0.5. ಓಕೆ, ಸೊ ಈ ಹಿಂದೆ ಮಾಡಿದಂಗೆ ಇದನ್ನ 3.2/5 ಅಂತ ಬರ್ಕೊಂಡು ಡಿವೈಡ್ ಮಾಡಿ, ಅಥವಾ ಕ್ಯಾಲ್ಕುಲೇಟರ್ ಇರುತ್ತೆ ನೇರವಾಗಿ ಮಾಡಿ 0.62 ಸಮಥಿಂಗ್ ಬರುತ್ತೆ 4. ಓಕೆ, ಸೊ ಈ ತರ ನೀವು ಕಂಡೀಷನಲ್ ಪ್ರೊಬಬಿಲಿಟಿಯನ್ನು ಡೈರೆಕ್ಟ್ ಆಗಿ ಫಾರ್ಮುಲಾ ಬೇಸ್ ಮೇಲೆ ಕಲಿಬಹುದು. ಓಕೆ, ಸೊ ಈ ಹಿಂದೆ ಹೇಳಿದಾಗ ನಾನು addition theorem of probability P of A union B is equal to P of A plus P of B minus P of A intersection B ಹೇಗೆ ಅನ್ನೋದನ್ನ ಹೇಳಿದೆ, ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಬೇಸ್ಡ್ ಆನ್ ದಿಸ್. ಓಕೆ, ಸೊ ಹಾಗೆ ನೋಡಿ, ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ. P of A ಅಂದ್ರೆ 6/11, P of B ಅಂದ್ರೆ 5/11, P of A union B ಅಂದ್ರೆ 7/11 ಇದೆ. ಫೈಂಡ್ P of A intersection B ಮತ್ತು ಕಂಡೀಷನಲ್ ಪ್ರೊಬಬಿಲಿಟಿ ಕೇಳಿದ್ದಾರೆ. ಓಕೆ, ಸೊ ನೋಡೋಣ. ಓಕೆ, ಸೊ ನಮಗೆ ಬೇಕಾಗಿರೋದು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಕೊಟ್ಟಿರೋದು ಪಿ ಆಫ್ ಎ ಯೂನಿಯನ್ ಬಿ. ಅದಕ್ಕೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ಹಿಂದೆ ಹೇಳಿದೆನಲ್ಲ. ಪಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ಪಿ ಆಫ್ ಎ ಪ್ಲಸ್ P of B minus P of A intersection B. Okay. So ಇವಾಗ P of A union B ಕೊಟ್ಟಿದ್ದಾರೆ 7/11, P of A ಅಂದ್ರೆ 6/11, P of B ಅಂದ್ರೆ 5/11 minus P of A intersection B. ಸೊ ನಮಗೆ ಇದೇ ಬೇಕಾಗಿರೋದ್ರಿಂದ ಈ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನು ಈ ಕಡೆ ಶಿಫ್ಟ್ ಮಾಡಿ ಲೆಫ್ಟ್ಗೆ. ಸೊ ದಿಸ್ ಇಂಪ್ಲೈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು, ಓಕೆ, ಸೊ 6/11 ಪ್ಲಸ್ 5/11 ಇಸ್ 7/11. ಈ ಕಡೆ ಬಂದ್ರೆ ಮೈನಸ್ 7/11 ಆಗುತ್ತೆ. ಸೊ ಎಲ್ ಸಿ ಎಂ ಇಸ್ 7, 11. ಓಕೆ, ಮೇಲ್ಗಡೆ ಏನಾಗುತ್ತೆ 6 ಪ್ಲಸ್ 5 ಮೈನಸ್ 7. So 6 plus 5 minus 7 ಅಂತಂದ್ರೆ you will get 11 minus 7 ಅಂದ್ರೆ 4/11 you will get. This is your P of A intersection B. ಇನ್ ಮಿಕ್ಕ ಎರಡನ್ನ ಡೈರೆಕ್ಟ್ ಆಗಿ ನೀವು ಫಾರ್ಮುಲಾ ಬಳಸಿ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ 4/11 ಬಂತು, ನೋಟ್ ಮಾಡ್ಕೊಳ್ಳಿ. ಓಕೆ, ಇವಾಗ P of second one, P of A bar
ಬಿ ಅಂತ ಫೈಂಡ್ ಔಟ್ ಮಾಡಬೇಕು. ಅದನ್ನ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನ ಆಲ್ರೆಡಿ ಫೈಂಡ್ ಔಟ್ ಮಾಡಿದಿರಾ, ದಟ್ ಈಸ್ 4/11. ಪಿ ಆಫ್ ಬಿ ಅಂತಂದ್ರೆ ಪ್ರೊವೈಡ್ ಮಾಡಿದ್ದಾರೆ 5/11. ಸೊ 11 ಕ್ಯಾನ್ಸಲ್ ಆಯಿತು, 4/5. ಅದೇ ತರ ಪಿ ಆಫ್ ಬಿ ಬಾರ್ ಎ is equals to P of A intersection B divided by P of A. So ಇಲ್ಲಿ ಸಹಿತ 4/11 divided by P of A ಅಂತಂದ್ರೆ 6/11. So 11 cancels, 4/6. ಇದನ್ನ ಇನ್ನೂ ಶಾರ್ಟ್ ಆಗಿ 2/3 ಅಂತ ಬೇಕಂದ್ರೆ ಬರಿಬಹುದು.